ಸ್ಪಿಟ್ರ್ ಹಾಕೊಂಡ್ರ ಒಳ್ಳೆ ಗೊಂಡ್ಚಿನ ಹಾಕೊಂಡಂಗ ಆಯ್ತು, ನಂಗೆ ಫೀಲ್ ಬರ್ತದೆ. ನಮಸ್ಕಾರ ಗೈಸ್, ಎಲ್ರಿಗೂ ನಾನು ನಿಮ್ಮ ನಂದನ್. ಮತ್ತೆ ಗುಡ್ ಮಾರ್ನಿಂಗ್. ಸ್ಪಿಟ್ರ್ ಹಾಕೊಂಡ್ರ ಒಳ್ಳೆ ಗೊಂಡ್ಚಿನ ಹಾಕೊಂಡಂಗ ಆಯ್ತು, ನಂಗೆ ಫೀಲ್ ಬರ್ತದೆ. ಗೈಸ್, ಇವತ್ತು ನಮ್ಮ ಕಬಡ್ಡಿ ಹುಡುಗರು ಯಾರು ಬಂದಿಲ್ಲ, ಖೋಖೋದವ್ರು ಒಂದಿಬ್ರು ಬಂದವ್ರೆ. ನೋಡ್ದ ರನ್ನಿಂಗ್ ಮುಗಿಸ್ಕೊಂಡ್ ಬರ್ತೀನಿ ಅಷ್ಟೊತ್ತಿಗೆ. ಎಷ್ಟು ಜನ ಬರ್ತಾರೆ, ಯಾರು ಬರ್ತಾರೆ ನೋಡಮ್ಮ. ಓಕೆ ಫ್ರೆಂಡ್ಸ್, ಬನ್ನಿ ರನ್ನಿಂಗ್ ಸ್ಟಾರ್ಟ್ ಮಾಡಮ್ಮ. ಗೈಸ್, ಬೆಳಿಗ್ಗೆ ಎದ್ದ ತಕ್ಷಣ ನಾನು ವಾಶ್ರೂಮ್ಗೆ ಹೋಗಿದ್ದೀನಿ. ವಾಶ್ರೂಮ್ಗೆ ಹೋಗಿ ಫ್ರೆಶ್ ಮಾತಾಡ್ಕೊಂಡು ಬಂದಿದ್ದೀನಿ, ರನ್ನಿಂಗ್ ಮಾಡ್ತಾ ಇದ್ದೀನಿ. ಆದ್ರೆ ಇಲ್ಲೂ ಅವಸರ ಆಗುತ್ತೆ ವಾಶ್ರೂಮ್ಗೆ ಹೋಗೋಕ್ಕೆ. ನೀರು ಕುಡಿದಿಲ್ಲ ಅಷ್ಟೊಂದು, ಆದ್ರೂ ವಾಶ್ರೂಮ್ಗೆ ಹೋಗ್ಬೇಕಂತ ಅಯ್ಯೋ ಹೋಗಾಗೋದು ಇಲ್ಲ ಹೋಗ್ಲೇಬೇಕು, ಒಂದು ಗೊತ್ತಾಗಲ್ಲ. ಹೋಗ್ಬಿಟ್ರೆ ಬಾಡಿ ಈಟೆಲ್ಲ ಹೊಂಟಾಗ್ಬಿಡುತ್ತೆ. ಅದಕ್ಕೆ ಹೋಗ್ತಲ್ಲ. ನಾನು ವಿಡಿಯೋ ಮಾಡುವಾಗ ಅಕ್ಕಪಕ್ಕ ನೋಡ್ಕೊಂಡು ಇಲ್ಲ ನಗ್ತಾ ಹೋಗ್ಬೋದು, ನಮ್ಮೂರವ್ರು ಆಗ್ಬೋದು, ಇಲ್ಲ ಪಕ್ಕದವ್ರು ಆಗ್ಬೋದು, ಇಲ್ಲ ಹೋಗೋ ಬರೋರು ಆಗ್ಬೋದು. ನಾನು ಏನಾದ್ರು ಮೊಬೈಲಲ್ಲಿ ರೀಲ್ಸ್ ನೋಡುವಾಗ ಇಲ್ಲ ಯೂಟ್ಯೂಬ್ ನೋಡುವಾಗ ಅವ್ರ ಮೊಬೈಲ್ ನಾನು ಬತ್ತು ಅಂದರೆ ಫಸ್ಟ್ ಒಂದು ಪ್ರೊಫೈಲ್ ಚೆಕ್ ಮಾಡಿ ನೋಡ್ತಾರೆ. ಅವತ್ತು ದಿನ ಗೊತ್ತಾಗುತ್ತೆ ನಾನು ಮಾಡಿದ ವಿಡಿಯೋಸ್ ವ್ಯೂಸ್ ಬಂದೇ ಇರೋದು ಮತ್ತು ಫಾಲೋವರ್ಸ್. ಅವತ್ತು ಗೊತ್ತಾಗುತ್ತೆ ಏನು ಅಂತ ಅವ್ರಿಗೆ, ನಗರಿಗೆಲ್ಲ. ಲೈಫಲ್ಲಿ ಏನೋ ಒಂದು ಗುರಿ ಮಡಿಗೆ ಹೋಗ್ಬೇಕು, ಅವಾಗಲೇ ನಾವೆಲ್ಲ ಲೈಫಲ್ಲಿ ಒಂದು ಇಂಪ್ರೂವ್ಮೆಂಟ್ ಆಗೋದು, ಮತ್ತು ಲೈಫಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡೋಕ್ಕಾಗೋದು. ಈಗ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಮಕ್ಕೆ ನೀರು ತೊಳಿರಿ, ನೀರು ತೊಳಿತೀರಿ. ಬೆಳಿಗ್ಗೆ ಎದ್ದ ತಕ್ಷಣ ಮಕ ತೊಳಿರಿ ನೀರಲ್ಲಿ. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಸೋಪಾಗೆ ತೊಳಿತೀರಲ್ಲ, ಬರೀ ನೀರ ತೊಳಿತೀರ, ಅದು ನಿಮಗೆ ಬಿಟ್ಟಿತ್ತು. ಆದರೆ ಬೆಳಿಗ್ಗೆ ಎದ್ದ ತಕ್ಷಣ ಮಾಡಿ, ಏಕೆಂದರೆ ಬೆಳಿಗ್ಗೆ 1 ಗಂಟೆ ನೀವು ಹ್ಯಾಪಿಯಾಗಿ ಖುಷಿಯಾಗಿ ಆ್ಯಕ್ಟಿವ್ ಆಗಿರ್ತೀರ ಕೆಲಸ ಮಾಡೋದ್ರಲ್ಲಿ, ಓಕೆನಾ. ಇಲ್ಲಾಂದ್ರೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಮಕ ತೊಳಿಯೋದೆ ಮೂಡ್ ಅಪ್ಸೆಟ್ ಆಗಿರುತ್ತೆ. ಆಮೇಲೆ ನೀವು ಒಂದು 8 ಗಂಟೆ 9 ಗಂಟೆ ಮೇಲೆ ಮಕ ತೊಳಿತಾರೆ, ಅದು ಸ್ಕೂಲ್ ಬರ್ತೀರ, ಟೆನ್ಷನ್ ಎಲ್ಲ ಇದ್ದಿದ್ದೆ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಫ್ರೆಶ್ ಮಕ ತೊಳಿರಿ. ಆಮೇಲೆ ಬೇಕಾದ್ರೆ ನೀವು ಟೀ ಕಾಫಿ ಕುಡಿದ್ಮೇಲೆ ಒಂದು ಅರ್ಧ ಗಂಟೆ 1-2 ಅವರು ಆಫೀಸ್ಗೆ ಹೋಗೋ ಟೈಮಲ್ಲಿ ಬೇಕಾದ್ರೆ ಇನ್ನೊಂದ್ಸಲಿ ಮಕ ತೊಳ್ಕೊಂಡು ಫ್ರೆಶ್ಶಾಗಿ ಹೋಗಿ. ಯಾಕೆಂದರೆ ಆವಾಗ ಮೈಂಡ್ ಫ್ರೆಶ್ ಆಗಿರುತ್ತೆ, ನೀವು ಯಾಕಾಗಿರ್ತೀರ, ಓಕೆನಾ. ಲೈಫಲ್ಲಿ ಈ ಥರ ಒಂದೊಂದು ಚೇಂಜಸ್ ಮಾಡ್ಕೊಳ್ಳಿ, ಲೈಫ್ ಚೆನ್ನಾಗಿರುತ್ತೆ, ಓಕೆನಾ ಗೈಸ್. ಹಾಗೆ ವಿಡಿಯೋ ನೋಡ್ತಾ ಇರಿ, ಒಂದೊಂದು ಮೋಟಿವೇಶನ್ ಆಗ್ಬೋದು. ಬರೀ ಇಂಥದೆಯಾ ಮೋಟಿವೇಶನ್ ತಿಳ್ಕೊತಿರೋದೇನೋ ಗೊತ್ತಿಲ್ಲ, ಅದು ನನ್ನ ಲೈಫಲ್ಲಿ ನನಗೇನು ಇಷ್ಟ ಆಗಿರುತ್ತೆ, ಮತ್ತು ನಿಮ್ಮ ಲೈಫಲ್ಲೂ ಕೆಲವೊಂದು ಇಷ್ಟ ಆಗುತ್ತೆ ನಾನು ಮಾತಾಡೋದು. ಸೊ ಅದಕ್ಕೋಸ್ಕರ ಫುಲ್ ವಿಡಿಯೋ ನೋಡಿ, ಚೆನ್ನಾಗಿರುತ್ತೆ. ಮತ್ತು ಆದಷ್ಟು ನಮಗೆ ಮಾಡೋ ವೀಡಿಯೋಸ ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡೋದ ಮರಿಬೇಡಿ ಗೈಸ್. ಮತ್ತು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ ಗೈಸ್. ಪ್ಲೀಸ್ ಸಪೋರ್ಟ್ ಮಾಡಿ. ನಾವು ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತ ಹೊರಟಾಗ ಕಾರಣ ಹೇಳೋದಲ್ಲ, ಸಣ್ಣ ಪುಟ್ಟವ ದೊಡ್ಡದಾಗೆ ಕಾರಣ ಹೇಳೋದಲ್ಲ. ನಾವೇನು ಮಾಡ್ಬೇಕು ಅನ್ಕೊತೀವಿ ಜೀವನದಲ್ಲಿ ಅದನ್ನ ನಾವು ಮಾಡಬೇಕು. ಮಧ್ಯದಲ್ಲಿ ಬರುತ್ತದೆ ಗುರು, ಯಾರ ತಾನೇ ಸಮಸ್ಯೆಗಳು ಬರೋಲ್ಲ. ನೀನು ಏನೋ ಮಾಡೋಕ್ಕೆ ಹೋದಾಗ ಸಣ್ಣ ಪುಟ್ಟ ಬರುತ್ತೆ, ಅಡೆತಡೆಗಳು ಆಗುತ್ತೆ. ಹಂಗೆ ಅನ್ಕ ನೀನು ಏನು ಮಾಡ್ಬೇಕಂತ ಇದ್ದೀಯಾ, ಅದನ್ನ ಮಾಡೋದು ಹಿಂದೆ ಕೂತ್ಕೊಬಿಟ್ರೆ ಹೇಳಿ ಅಂತಾರೆ, ಓಕೆನಾ. ಏನಿಲ್ಲ ನನ್ನ ಜೀವನದಲ್ಲಿ ನೀ ಏನಾದರೂ ಮಾಡ್ತು ಅಂದರೆ ಸಕ್ಸಸ್ಸಾ ಒಂದು ಪಾಠ ಕಲಿತೀಯ. ಸಕ್ಸಸ್ ಮಾಡಿದ್ರೆ ನೀನು ಲೈಫಲ್ಲಿ ಚೆನ್ನಾಗಿರ್ತೀಯ. ಅಕಸ್ಮಾತ್ ನೀನು ಲೈಫಲ್ಲಿ ಸಕ್ಸಸ್ ಆಗಲಿಲ್ಲ ಅಂದರೆ ನೀನು ಮಾಡೋ ಪ್ರಯತ್ನದಲ್ಲಿ ಒಂದು ಪಾಠ ಕಲಿತೀಯ ಅಷ್ಟೇ, ಇನ್ನೇನು ಆಗಲ್ಲ ಜೀವನದಲ್ಲಿ. ಆದರೆ ನೀನು ಅದೇನು ಮಾಡಿದ್ರೆ ಪ್ರಯತ್ನ ಪಡದಂತೆ ಸಕ್ಸಸ್ ಕಾಣದಂತೆ ಇದ್ದಾರೆ ಹಿಂಗೆ ಭೂಮಿ ಮೇಲೆ ವೇಸ್ಟಾಗೆ. ಕೆಲವರು ಇದ್ದಾರೆ ವೇಸ್ಟ್ ನನ್ನ ಮಕ್ಕಳು, ನಾ ಎಲ್ಲರಿಗೂ ಹೇಳ್ತಲ್ಲ, ಕೆಲವರು ಮಾತ್ರ ಅಲ್ಲಲ್ಲ ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾವು ಜೀವನದಲ್ಲಿ ಏನೋ ಸಾಧನೆ ಮಾಡ್ತೀವಿ, ಇಲ್ಲಿ ಏನಾದರೂ ಮಾಡ್ತೀವಿ ಅಂತ ಹೊರಟಾಗ ಎಲ್ಲ ಕಾಲೆಳಿತಾರೆ, ಜೊತೆ ಸಂಬಂಧಿಕರೇ ಕಾಲೆಳಿತಾರೆ. ಇನ್ನು ಆ ಕಡೆ ಇರೋ ಜೊತೆ ಇರೋರು ಪಕ್ಕದಲ್ಲಿ ಬಿಡ್ತಾರ, ಯಾರು ಬಿಡಲ್ಲ. ಅದೇ ನೀನಾದ್ರೂ ಸಕ್ಸಸ್ ಕಾಣ್ತು ಜೀವನದಲ್ಲಿ ಏನೋ ಸಾಧನೆ ಮಾಡ್ತಂದ್ರೆ ಆವಾಗ ಸಂಬಂಧಿಕರೆಲ್ಲ ನಮ್ಮನ್ನ ಕಡೆ ಸ್ಟೇಟಸ್ ಹಾಕತ್ತಾರೆ. ಆವಾಗ ಹೊರಗಡೆ ಎಲ್ಲ ನಮ್ಮ ಅಂತ ಹತ್ರ ಬರ್ತಾನೆ. ವರ್ಕೌಟೆಲ್ಲ ಮುಗಿತು ಗೈಸ್, ಮನೆಗೆ ಓಡ್ತಾ ಇದ್ದೀನಿ. ಮತ್ತು ಈ ವಿಡಿಯೋ ಯಾರು ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ, ಮತ್ತು ಫಾಲೋ ಮಾಡೋದು ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ನಾಳೆ ನೆಕ್ಸ್ಟ್ ವಿಡಿಯೋ ಸಿಗುಮ. ಎಲ್ರಿಗೂ ಬಾಯ್, ಥ್ಯಾಂಕ್ ಯು ಸೋ ಮಚ್.